ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆಲ್ಲ ಬಿಸಿಬೇಳೆಬಾತ್ ರೆಸಿಪಿನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು 1 ಲೋಟ ಬೇಳೆ, 4 ಟೊಮೊಟೊ, 2 ಈರುಳ್ಳಿನ ಕುಕ್ಕರಿಗೆ ಹಾಕಿ 2 ವಿಷಲ್ ತೆಗೆಸಿ ಇಟ್ಕೊಂಡಿದ್ದೀನಿ. 1 ಲೋಟ ಬೇಳೆಗೆ 1.5 ಲೋಟ ಅಕ್ಕಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಮಿಕ್ಸ್ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಆಲೂಗೆಡ್ಡೆ, ಅವರೆಕಾಳು, ಬಟಾಣಿ, ಹಸಿ ಬಟಾಣಿ ಇದ್ರೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಬಿಸಿಬೇಳೆಬಾತ್ ಪೌಡರು 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. 1 ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸ, ಕಲ್ಲುಪ್ಪು, ಅರ್ಧ ಟೇಬಲ್ ಸ್ಪೂನ್ ಬೆಲ್ಲದ ಪುಡಿ, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಹಿಂಗು, ಗೋಡಂಬಿ, ಕಡಲೆಬೀಜ ನೀವು ಬೇಯೋದಕ್ಕಾದರೂ ಹಾಕ್ಬೋದು, ಒಗ್ಗರಣೆಗಾದರೂ ಹಾಕ್ಬೋದು, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ. ಇದಿಷ್ಟು ಒಗ್ಗರಣೆ ಐಟಮ್ಮು. ಬೇಳೆ ಬೇಯಿಸ್ಕೊಂಡು ಅನ್ನ ಮಾಡಿಟ್ಕೊಂಡ್ರೆ ಬಿಸಿಬೇಳೆಬಾತ್ ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ನೆಕ್ಸ್ಟು ಪ್ರೊಸೆಸ್ಸು ಬಿಸಿಬೇಳೆಬಾತ್ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬೇಳೆ 2 ವಿಷಲ್ ತೆಗೆಸಿಟ್ಕೊಂಡಿರ್ತೀವಲ್ಲ, ಅದಕ್ಕೇ ತರಕಾರಿನೂ ಹಾಕಿ ಮತ್ತೆ ಸಾಲ್ಟ್ ಹಾಕಿ ಮತ್ತೆ 2 ವಿಷಲ್ ತೆಗೆಸ್ಕೋಬೇಕು. ಅದನ್ನು ಒಂದು ಸೈಡಲ್ಲಿಟ್ಟು ಇನ್ನು ನೆಕ್ಸ್ಟು ಪಕ್ಕದಲ್ಲಿ ದೊಡ್ಡದೊಂದು ಕಡಾಯಿ ಇಟ್ಟು ಅದಕ್ಕೆ 2.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ ನಂತರ ಇದಕ್ಕೆ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಸಿಡಿದ ನಂತರ ಕಡಲೆಬೀಜ ಹಾಕಬೇಕು. ಕಡಲೆಬೀಜ ಸ್ವಲ್ಪ ಫ್ರೈ ಮಾಡಿ, ಕಡಲೆಬೀಜನ ತರಕಾರಿ ಬೇಯೋದಕ್ಕೂ ಹಾಕ್ಬೋದು, ಇಲ್ಲ ಅಂದರೆ ಒಗ್ಗರಣೆಗಾದರೂ ಹಾಕ್ಬೋದು. ಕಡಲೆಬೀಜನ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದಾದ ನಂತರ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪೆಲ್ಲ ಸಿಡಿಬಾರ್ದು ಅಂದ್ಕೊಂಡು ಪ್ಲೇಟ್ ಮುಚ್ಚಿದೆ. ಇದರಿಂದ ನಮಗೆ ಸಿಡಿಯೋವಂಥ ಸಾಧ್ಯತೆಗಳು ಕಡಿಮೆ, ಒಗ್ಗರಣೆ ಮಾಡಬೇಕಾದ್ರೆ ಪ್ಲೇಟ್ ಮುಚ್ಚಿದ್ರೆ. ನೆಕ್ಸ್ಟ್ ಇದೆಲ್ಲ ಚೆನ್ನಾಗಿ ಫ್ರೈ ಆಯಿತು. ಫ್ರೈ ಆದ ನಂತರ ಇದಕ್ಕೇ ನಾವು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕಿದ ನಂತರ ಇದಕ್ಕೇ ನಾವು ಬಿಸಿಬೇಳೆಬಾತ್ ಪೌಡರ್ ಹಾಕ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಬಿಸಿಬೇಳೆಬಾತ್ ಪೌಡರ್ ಹಾಕ್ಕೊಳ್ಳಿ. ಒಗ್ಗರಣೆಗೇ ಬಿಸಿಬೇಳೆಬಾತ್ ಪೌಡರ್ ಹಾಕೋದ್ರಿಂದ ಈ ಹಸಿ ಸ್ಮೆಲ್ ಹೋಗುತ್ತೆ. ಇದಾದ ನಂತರ ಬೇಯಿಸ್ಕೊಂಡಿರೋ ಅಂಥ ತರಕಾರಿ ಬೇಳೆನ ಹಾಕ್ಕೊಳ್ಬೇಕು. ಇದಕ್ಕೇ ಹಾಕ್ಕೊಂಡಿದ ನಂತರ ಮಿಕ್ಸ್ ಮಾಡಬೇಕು. ಕೆಲವೊಬ್ಬರು ಬಿಸಿಬೇಳೆಬಾತನ್ನ ತರಕಾರಿ, ರೈಸು ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಬಿಡ್ತಾರೆ. ಬಟ್ ಈ ಪ್ರೊಸೀಜರ್ ಮಾಡೋದ್ರಿಂದ ಬಿಸಿಬೇಳೆಬಾತ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಕುದಿ ಬಂದ ನಂತರ ಇದಕ್ಕೆ ಅನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉದುದ್ರಾಗಿ ಮಾಡ್ಕೊಳ್ಬೇಕು ಅನ್ನನ.
ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ. ನೋಡ್ಕೊಳ್ಳಿ, ಗೊತ್ತಾಗುತ್ತೆ ಎಷ್ಟು ಖಾರದ ಪುಡಿ ಬೇಕು, ಸಾಲ್ಟ್ ಬೇಕು ಅಂತ ಈ ಟೈಮಲ್ಲಿ ನೋಡಿ ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕಾಗಿತ್ತು, ಹಾಕ್ಕೊಂಡೆ. ಬೆಲ್ಲದ ಪುಡಿ ಹಾಕ್ಕೊಂಡೆ, ಒಂದು ಅರ್ಧ ಟೇಬಲ್ ಸ್ಪೂನು. ಹುಣಸೆಹಣ್ಣು ಹುಳಿ ಹಾಕ್ತಾಯಿದ್ದೀನಿ. ನಾವೆಷ್ಟೇ ಟೊಮೊಟೊ ಹಾಕಿದ್ರೂ ಹುಣಸೆಹಣ್ಣು ಹುಳಿ ಹಾಕಿದ್ರೆ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಫೈನಲ್ ಆಗಿ ಇದಕ್ಕೆ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ತುರಿ ಹಾಕಿದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಬಿಸಿಬೇಳೆಬಾತ್ ರೆಡಿ. ನಾನು ಮಾಡೋ ಅಂಥ ಬಿಸಿಬೇಳೆಬಾತ್ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಒಂದು ಸಲ ಈ ರೀತಿ ಬಿಸಿಬೇಳೆಬಾತ್ ಟ್ರೈ ಮಾಡಿ ನೋಡಿ. ಯಾವುದಾದ್ರೂ ಮನೆಯಲ್ಲಿ ಫಂಕ್ಷನ್ಗಳು ಇದ್ದಾಗ ಈ ಥರ ಬಿಸಿಬೇಳೆಬಾತ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.